ಬೆಳಿಗ್ಗೆ ಎದ್ದು ಕೂಡಲೇ ಒಂದಲ್ಲ ಒಂದು ಸುದ್ದಿಗಳು ಬರ್ತಾವೆ ಅಂತ ಹೇಳಿ ರಾತ್ರಿ ಮಲಗುವಾಗ ನಾನು ತಲೆದಿಮ್ಮ ಕೆಳಗಡೆ ಪ್ರತಿ ದಿವಸವೂ ಒಂದು ಮೊಬೈಲ್ನ ಇಟ್ಕೊಂಡು ಮಲ್ಕೊಳ್ಳುವಂಥ ಖಯಾಲಿ ನನಗೆ. ಹಾಗೆ ಬೆಳಿಗ್ಗೆ ಎದ್ದು ಕೂಡಲೇ ಇವತ್ತು ಏನು ಸುದ್ದಿ ಸಮಾಚಾರಗಳು ಏನಿದ್ದಾವೆ ಅಂತ ಹೇಳಿ ನೋಡೋದಕ್ಕೆ ಶುರು ಮಾಡಿದೆ. ನೋಡಿದವನಿಗೆ ಒಂದು ಶಾಕಿಂಗ್ ವಿಚಾರಗಳು ತಿಳಿದು ಬಂತು. ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ ಇದೆ, ಅದರಿಂದ ಒಂದು 100ರಿಂದ 200 ಮೀಟರ್ ದೂರದಲ್ಲೇ 3 ಯುವಕರು ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ ಅಂತ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜನ್ನು ನೋಡ್ತಾ ಇದ್ದಂಗೆ ಏನಪ್ಪ ಈ 3 ಹುಡುಗರು ಏನು ಇಷ್ಟು ಬೇಗ ಜೀವನವನ್ನು ಎಂಡ್ ಮಾಡ್ಕೊಂಡ್ರಲ್ಲ, ಇದರ ಹಣೆಬರ ಏನು, ಈ ಘಟನೆ ಹಿಂದಿರ್ತಕ್ಕಂಥ ಅಸಲಿಯತ್ತೇನು ಅಂತ ಹೇಳಿ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಕೂಡಲೇ ಮೊಬೈಲ್ನ ಕೈಗೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನನ್ನು ಮಾಡಿದೆ. ಫೋನ್ ಹಾಯಿಸ್ತಾ ಇದ್ದಂತೆ ಆ ಕಡೆಯಿಂದ ಹಲೋ ಏನ್ರಿ ವಿಚಾರ ಅಂತ ಕೇಳಿದ್ರು. ನಾನು ಅದಕ್ಕೆ ದೊಡ್ಡಬಳ್ಳಾಪುರದ ಹತ್ರ ಈ ರೀತಿಯಾದಂಥ 3 ಯುವಕರು 18ರಿಂದ 20 ವರ್ಷ ಪ್ರಾಯದ ಯುವಕರು ಒಂದೇ ಭಾಗದಲ್ಲಿ ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದಾರಂತೆ, ಏನು ವಿಚಾರ ಸರ್ ಅಂತ ಕೇಳಿದೆ. ಏನಿಲ್ಲ ವಿಚಾರ ಏನು ಅಂತ ಹೇಳಿದ್ರೆ ಸೆಲ್ಫಿ ತಗೊಳ್ತಾ ಇದ್ರು. ನಿನ್ನೆ ತಡರಾತ್ರಿ ಸೆಲ್ಫಿ ತಗೊಳ್ಳುವಂತಹ ಭರದಲ್ಲಿ ಎದುರುಗಡೆ ಬರ್ತಾ ಇರ್ತಕ್ಕಂಥ ಒಂದು ಟ್ರೈನ್ನೇ ನೋಡೋದನ್ನೇ ಮರೆತು ಬಿಟ್ರು. ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ 3 ಹೆಣವಾಗಿ ಮಲಗಿದ್ದಾರೆ. 3 ಕೂಡ ಉತ್ತರ ಪ್ರದೇಶ ಮೂಲದವರು. ಕಳೆದ 7-8 ತಿಂಗಳಿಂದ ಕಾರ್ಪೆಂಟ್ರ್ ಕೆಲಸ ಅಂತ ಹೇಳಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು. ದೊಡ್ಡಬಳ್ಳಾಪುರದಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಜೀವನವನ್ನು ಸಾಕ್ತಾ ಇದ್ರು. ಟ್ರೈನ್ ಬರ್ತಾ ಇದ್ರೆ ಟ್ರೈನ್ನ ಪಕ್ಕದಲ್ಲೇ ನಿಂತ್ಕೊಂಡು ನಾವು ಫೋಟೋ ತೆಕ್ಕೊಂಡು ಅಥವಾ ರೀಲ್ಸ್ಗಳನ್ನ ಮಾಡ್ಕೊಂಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಅವರು ಯೋಚನೆಗಳನ್ನು ಮಾಡಿದ್ರಂತೆ. ಹಾಗೆ ವಿಡಿಯೋಗಳನ್ನು ಮಾಡ್ತಾ ರೈಲ್ನ ಪಕ್ಕದಲ್ಲೇ ನಿಂತ್ಕೊಂಡು ಪೋಸನ್ನು ಕೊಟ್ಟಿದ್ದಾರೆ. ರೈಲ್ನ ಬೋಗಿ ಏನಿದೆ ನೇರವಾಗಿ ಹೋಗಿ ಅವರ ಹೊಟ್ಟೆ ಭಾಗಕ್ಕೆ ಹೋಗಿ ಹೊಡೆದಿದೆ. ಈ ಒಂದು ಗಂಭೀರವಾದಂತಹ ಒಂದು ಘಟನೆಯಲ್ಲಿ ಗಂಭೀರವಾದ ರೀತಿಯಲ್ಲಿ ಅವರಿಗೆ ಏಟಾಗುತ್ತೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಯಾರೂ ಇರೋದಿಲ್ಲ, ತೀವ್ರ ರಕ್ತಸ್ರಾವವಾಗಿ ಅಲ್ಲೇ ಸಾವನ್ನಪ್ತಾರೆ. ಸೆಲ್ಫಿ ಅನ್ನೋ ಗೀಳು ಈ ಹಿಂದೆ ಇತ್ತು. ಸಾಕಷ್ಟು ಜನ ಟ್ರೈನ್ನಲ್ಲಿ ಸತ್ತರು, ಜಲಪಾತದಲ್ಲಿ ಸತ್ತರು, ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಸತ್ತಿದ್ದಾರೆ. ಒಬ್ಬ ಕೃಷಿ ಬಾವಿ ಹೊಂಡ ಏನಿರುತ್ತೆ ಅಂಥದಕ್ಕೆ ಬಿದ್ದು ಕೂಡ ಸತ್ತವರಿದ್ದಾರೆ. ಇಂಥ ಶೋಕಿ ಲೈಫು ಯಾಕೆ? ಮನೆಯವರು ಕಷ್ಟಪಟ್ಟು 18-20 ವರ್ಷ ಸಾಕಿ ಸಲುತ್ತಾರೆ, ಒಳ್ಳೆ ರೀತಿ ಎಜುಕೇಷನ್ ಕೊಡ್ತಾರೆ. ಓದಿಲ್ಲ ಅಂತ ಹೇಳಿದ್ರು ಕೂಡ ತನ್ನ ಮಗ ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕು, ಊರಲ್ಲಿದ್ದರೆ ಹಾಳಾಗ್ತಾನೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಪಟ್ಟಣಕ್ಕೆ ಕಳಿಸ್ಕೊಡ್ತಾರೆ, ಯಾವುದೋ ಒಂದು ಊರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಜೀವನವನ್ನು ಸಾಕ್ತಾರೆ. ಕಷ್ಟಪಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಮನೆಯವರಿಗೆ 2-3 ಸಾವಿರ ತಿಂಗಳ ಕಳಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಅಂತಹ ಜೀವನವನ್ನು ನಡೆಸ್ತಾ ಇದ್ದಂಥವರು ಈ ರೀತಿಯಾಗಿ ಮೊಬೈಲ್ ಕ್ರೇಜು ಜಾಸ್ತಿಯಾಗಿ ಈಗ ಮತ್ತೆ ಇದೇ ರೀತಿಯಾದಂಥ ಸೆಲ್ಫಿ ಇನ್ಸಿಡೆಂಟ್ಗಳು, ಸೆಲ್ಫಿಯ ಒಂದು ಬರಕ್ಕೆ ಹೋಗಿ ಅದು ಬದುಕಲಾರದಂತಹ ಒಂದು ಸ್ಥಿತಿಯನ್ನು ತಲುಪೋದು ಅಥವಾ ಪ್ರಾಣಕ್ಕೆ ಕುತ್ತು ತರುವಂತಹ ಕೆಲಸವನ್ನು ತಗೊಂತಾ ಇದ್ದಾರೆ. ಇದು ಯಾಕೆ? ಇದೆಲ್ಲ ಬೇಕಾ? ನಿಜಕ್ಕೂ ಕೂಡ ಯುವಜನತೆ ಆದವರು ಯಾವ ರೀತಿಯಾಗಿರಬೇಕು? ಸೆಲ್ಫಿ ಗೀಳು ಇರಬೇಕು, ಆದರೆ ನಮಗಾಗುವಂಥ ಅನಾಹುತ ಏನು, ಮುಂದೆ ಏನಾದರೂ ಸಮಸ್ಯೆಗಳಾಗ್ಬೋದಾ, ನಾವು ಇದ್ರ ಹತ್ರ ಹೋದ್ರೆ ಹಿಂಗಾಗುತ್ತೆ, ಅದ್ರ ಹತ್ರ ಹೋದ್ರೆ ಹಂಗಾಗುತ್ತೆ, ನಾವು ಅದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯನ್ನು ತಗೋಬೇಕು. ಇದೆಲ್ಲವೂ ಕೂಡ ತಿಳ್ಕೊಂಡಿರಬೇಕು. ಅದನ್ನು ಬಿಟ್ಕೊಂಡು ಮನೆಯವರ ಯೋಚನೆಗಳು ಇಲ್ಲ, ತಮ್ಮ ಜೀವದ ಬಗ್ಗೆನೂ ಯೋಚನೆಗಳಿಲ್ಲ, ನೇರವಾಗಿ ಹೋಗಿ ಅಲ್ಲಿ ಫೋಟೋ ತಗೊಳ್ಳೋದು, ಇನ್ನೋದೇನೋ ಇನ್ಸಿಡೆಂಟ್ ಆಗೋದು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು. ಇಲ್ಲದೆ ಹೋದರೆ ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳು ಪ್ರತಿ ಬಾರಿಯೂ ಆಗ್ತಾನೆ ಇರುತ್ತೆ. ಇದು ಎಕ್ಸಾಂಪಲ್ ಅಂತ ಹೇಳಿದ್ವಿ, ಇದು ಜೀವಂತ ನಿದರ್ಶನ ಇದೆ. ಅದಾದರೂ ಕೂಡ ಎಚ್ಚೆತ್ಕೊಂತ ಇಲ್ಲ ಯುವಜನತೆ. ಈಗ 3 ಜನ ತೀರ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಗೆ ಈಗ ಅಷ್ಟೇ ಇನ್ಫಾರ್ಮೇಷನ್ ಮಾಡಿದ್ದಾರೆ, ಈ ರೀತಿಯಾಗಿ ನಿಮ್ಮ ಮಗ ತೀರ್ಕೊಂಡಿದ್ದಾನೆ, ಬನ್ನಿ ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅಂತ. ಯಾವ ರೀತಿಯಾಗಿರಬೇಕು ಅವ್ರ ಮನಸ್ಥಿತಿ? ಅಷ್ಟು ದೂರದಲ್ಲಿ ಕೂತು ಮಗ ಒಂದು 5,000 ಕಳಿಸ್ತಾನೆ, ಈ ತಿಂಗಳು ಬಂದಿಲ್ಲ. ಎಲ್ಲೋ ಒಂದು ಕಡೆ ನಾವು ಊಟ ತಿಂಡಿಗಾರು ಏನಾದ್ರು ಒಂದು ಜೀವನ ಮಾಡ್ಕೊಂಡಿರ್ಬೋದಿತ್ತು. ಇರೋನೇ ಒಬ್ಬ ಮಗ ಹಿಂಗೆ ಸತ್ರಿ ಹೆಂಗೆ? ಯಾವುದೋ ಊರಿಗೆ ಹೋಗಿ ಸತ್ತವನೇ. ನಮ್ಮ ಪಾಡೇನು ಪುತ್ರ ಶೋಕಂ ನಿರಂತರಂ ಅಂತಾರೆ. ಇವತ್ತು ಓಕೆ, ಇವರ ಕ್ರಿಮೇಷನ್ ಆಗುತ್ತೆ, ಇನ್ನೊಂದೇನೋ ಆಗುತ್ತೆ, ಎಲ್ಲವೂ ಮುಗಿದೋಗುತ್ತೆ, ಆತ ಪಂಚಭೂತದಲ್ಲಿ ಲೀನವಾಗಿ ಹೋಗ್ತಾನೆ. ಆದರೆ ಪ್ರತಿ ಸಲಿಯೂ ಕೂಡ ನೋವು ನುಂಗ್ತಾ ಇರೋರು, ಜೀವಂತವಾಗಿರುವಂಥವರು ತಂದೆ ತಾಯಿ, ಪ್ರತಿ ದಿವಸವೂ ಕೂಡ ಮಗ ಹೋದ ಅವನ ಫೋಟೋಗಳನ್ನು ನೋಡಿದಾಗ, ಆತನ ಬೇರೆ ಮನೆಯವರ ಮಕ್ಕಳು ಆಚೆ ಈಚೆ ಓಡಾಡ್ತಾ ಇದನ್ನು ನೋಡಿದಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ರೀ. ಇದೆಲ್ಲದನ್ನು ಕೂಡ ಅವಾಯ್ಡ್ ಮಾಡುವಂಥ ಕೆಲಸಗಳು ಮಾಡಬೇಕು. ಇಲ್ಲದೆ ಹೋದರೆ ಇಂತಹ ಇನ್ಸಿಡೆಂಟ್ಗಳು, ಸೆಲ್ಫಿಯ ಸಾವುಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ಸ್ವಲ್ಪ ಯುವಜನತೆ ಇದ್ರ ಬಗ್ಗೆ ಗಮನ ಹರಿಸಿ.